ದೊಡ್ಡ ಯಜಮಾನ್ರು. ಹಲೋ, ಹೇಳಿ ದೊಡ್ಡ ಯಜಮಾನ್ರೆ. ಸಾರ್ಥಿ, ವಿದ್ಯಾಪುಟಿಯಲ್ಲಿ ನಾನು ಅವಾಗಿದ್ದೆ ನಿಮಗೋಸ್ಕರ ಕಾಯ್ತಾ ಇದ್ದೀನಿ. ಕ್ಷಮಿಸಿ ದೊಡ್ಡ ಯಜಮಾನ್ರೆ, ನಾನೇ ನಿಮಗೆ ಫೋನ್ ಮಾಡೋಣ ಅಂತಿದ್ದೆ, ಅಷ್ಟಲ್ಲಿ ನೀವೇ ಮಾಡ್ತೀರಿ. ಅದು ಇವತ್ತು ನಮ್ಮ ಪುಟಾಣಿನ ನಾನು ಸ್ಕೂಲಿಗೆ ಕರ್ಕೊಂಬರ್ತಾ ಇಲ್ಲ. ಹೌದಾ? ಯಾಕೆ? ಅದು ಮಗುಗೆ ಜ್ವರ ಬಂದಿದೆ ದೊಡ್ಡ ಯಜಮಾನ್ರೆ. ಏನು ಹೇಳ್ತಾ ಇದ್ದೀರಾ ಸಾರ್ಥಿ? ನಮ್ಮ ವಿದ್ಯಾಪುಟಿಗೆ ಜ್ವರ ಬಂದಿದ್ಯಾ? ನಾನು ಇವಾಗಲೇ ಡಾಕ್ಟರ್ಗೆ ಫೋನ್ ಮಾಡಿ ಬರೋದಕ್ಕೆ ಹೇಳ್ತೀನಿ ತಡೀರಿ. ದೊಡ್ಡ ಯಜಮಾನ್ರೆ, ಗಾಬರಿ ಆಗುವಂಥದ್ದೇನಿಲ್ಲ. ಡಾಕ್ಟ್ರು ಬಂದು ಹೋದರು, ಔಷಧಿ ಬರ್ಕೊಟ್ಟಿದ್ದಾರೆ, ತಂದಿದ್ದೀನಿ, ಕೊಡಬೇಕು ಅಷ್ಟೇ. ಅಲ್ಲ ಸಾರ್ಥಿ, ಇಷ್ಟೊತ್ತಾದರೂ ನನಗೆ ಯಾರು ಫೋನ್ ಮಾಡಿ ಹೇಳಲಿಲ್ಲ. ನಾನು ಒಬ್ಬ ಮನೇಲಿದ್ದೀನಿ ಅಂತ ಎಲ್ಲ ಮರ್ತ್ಬಿಟ್ಟಿದ್ದೀರಾ? ಕ್ಷಮಿಸಿ ದೊಡ್ಡ ಯಜಮಾನ್ರೆ, ಗಡಿಬಿಡಿನಲ್ಲಿ ಮರ್ತು ಹೋಯ್ತು. ನಾನು ಇವಾಗಲೇ ಬರ್ತಾ ಇದ್ದೀನಿ. ಹಾಂ. ಬಂಗಾರಿ ತಗೋ ಕಂದ. ನಂಗೆ ಬೇಡ. ಬಂಗಾರಿ ಹಾಗೆಲ್ಲ ಹಠ ಮಾಡಬಾರ್ದು ಕಂದ. ತಗೋ ಚಿನ್ನ. ನಂಗೆ ಬೇಡ. ಪುಟ್ಟಿ, ನೀ ಸಿರಪ್ ಕುಡಿಲಿಲ್ಲ ಅಂದ್ರೆ ಬಂದಿರೋ ಜ್ವರ ಹೋಗಲ್ಲಮ್ಮ. ಬಂಗಾರಿ ನಿನಗೆ ಜ್ವರ ವಾಸಿ ಆಗ್ಬೇಕಲ್ವಾ, ಕುಡಿ ಬಂಗಾರಿ. ನನಗೆ ಬೇಡ ಕಂದ, ಹಂಗೆ ಹೇಳ್ಬೇಡಮ್ಮ. ಪುಟ, ಏನಾಯ್ತು ಪುಟ? ಏನಾಯ್ತು ಕಂದ ನಿಂಗೆ? ನಂಗೆ ಹುಷಾರಿಲ್ಲ, ಜ್ವರ ಬಂದಿದೆ. ಹೌದಾ ಕಂದ? ಬಾರು, ಸಡನ್ ಆಗಿ ಏನಕ್ಕೆ ಜ್ವರ ಬಂತು? ಅದು ರಾತ್ರಿ ಮಗುಗೆ ಐಸ್ ಕ್ರೀಮ್ ಕೊಟ್ಟಿದ್ದೆ, ಅದಕ್ಕೆ. ಏನ್ ಪಾರು ನೀನು? ಮಗುಗೆ ಏನ್ ಕೊಡ್ಬೇಕು ಏನ್ ಕೊಡ್ಬಾರ್ದು ಅಂತ ನಿನಗೆ ಗೊತ್ತಾಗಲ್ವಾ? ಮೊದಲೇ ಚಳಿಗಾಲ, ಇಂಥ ಟೈಮಲ್ಲಿ ರಾತ್ರಿ ಯಾರಾದ್ರೂ ಐಸ್ ಕ್ರೀಮ್ ಕೊಡ್ತಾರಾ? ನೋಡು ಅದರಿಂದ ಮಗುಗೆ ಎಷ್ಟು ಎಫೆಕ್ಟ್ ಆಗಿದೆ ಅಂತ. ಪ್ಲೀಸ್ ಸಾರಥಿ, ಪಾರು ಬೈಬೇಡ. ನಾನೇ ಐಸ್ ಕ್ರೀಮ್ ಬೇಕು ಅಂತ ತೆಗೆಸ್ಕೊಂಡಿದ್ದು. ಇದರಲ್ಲಿ ಪಾರುದು ಏನು ತಪ್ಪಿಲ್ಲ ಸಾರಥಿ, ಪ್ಲೀಸ್ ಬೈಬೇಡ. ಪುಟ್ಟಿ, ಇದನ್ನ ನಿಮ್ ರತ್ನವೇಣಿ ಅಜ್ಜಿ ಪಾರು ಬೈಯುವಾಗ್ಲೇ ಹೇಳ್ಬೋದಿತ್ತಲ್ವಾ? ಚಿಕ್ಕಮ್ಮ, ರತ್ನವೇಣಿಯವರು ಪಾರುಗ್ ಬೈದ್ರಾ? ಇಲ್ಲ ಯಜಮಾನ್ರೆ, ನನ್ನ ಮಗುಗೆ ಐಸ್ ಕ್ರೀಮ್ ಕೊಟ್ಬಿಟ್ಟೆ ಅಂತ ಬೇಜಾರು ಮಾಡ್ಕೊಂಡು 2 ಮಾತು ಹೇಳಿದ್ರು ಅಷ್ಟೇ. ಹೇ ಪಾರು, ಚಿಕ್ಕತ್ತೆ, ಈಗ ನಮ್ಮ ಪುಟಾಣಿ ಹುಷಾರಾಗಬೇಕು ಅನ್ನೋದು ನಮಗೆ ಮುಖ್ಯನೇ ಹೊರತು ಯಾರೋ ಏನೋ ಅಂದ್ರು ಅನ್ನೋದ್ರ ಬಗ್ಗೆ ಮಾತಾಡೋದು ಮುಖ್ಯ ಅಲ್ಲ. ನೋಡಿ, ದಯವಿಟ್ಟು ಇವಾಗ ಅದ್ರ ಬಗ್ಗೆ ಮಾತಾಡಬೇಡಿ ಚಿಕ್ಕತ್ತೆ. ಸಾರಥಿ, ಇವತ್ತು ನಮ್ಮ ಸ್ಕೂಲಲ್ಲಿ ಅಪ್ಪನ ಬಗ್ಗೆ ಮಾತಾಡಬೇಕು ಅನ್ಕೊಂಡಿದ್ದೆ, ಅದು ಆಗ್ಲಿಲ್ಲ. ಅಪ್ಪನ ಬಗ್ಗೆ ನೀವೆಷ್ಟು ಚೆನ್ನಾಗಿ ಹೇಳ್ಕೊಟ್ಟಿದ್ರಿ ಅಲ್ಲ. ಯೋಚನೆ ಮಾಡಬೇಡ ಕಂದ. ನೀನು ಸ್ಕೂಲಲ್ಲಿ ಏನು ಹೇಳಬೇಕು ಅಂತ ಅನ್ಕೊಂಡಿದ್ಯೋ ಅದನ್ನ ಮನೆಯವ್ರ ಮುಂದೆ ನೀನು ಹೇಳು. ನಾವೆಲ್ಲರೂ ಕೇಳಿ ಖುಷಿ ಪಡ್ತೀವಿ, ಸರಿನಾ? ನಿಜವಾಗ್ಲೂ? ನಿಜವಾಗ್ಲೂ. ನೋಡು ಪುಟ್ಟಿ, ನೀನ್ ಅಪ್ಪನ ಬಗ್ಗೆ ಮಾತಾಡ್ಬೇಕು ಅಂದ್ರೆ ನೀನ್ ಬೇಗ ಹುಷಾರಾಗ್ಬೇಕು, ಆಯ್ತಾ? ಹುಷಾರಾಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ಏನ್ ಮಾಡ್ಬೇಕು ಅಂದ್ರೆ ಪಾರು ಏನನ್ನ ತಿನ್ಬೇಡ ಅಂತಾಳೋ ಅದನ್ನ ತಿನ್ಬಾರ್ದು, ಪಾರು ಏನ್ ತಿನ್ನು ಅಂತಾಳೋ ಅದನ್ನ ಮಾತ್ರ ತಿನ್ಬೇಕು. ಈಗ ಸಿರಪ್ ಕುಡ್ದು ನೀನ್ ಚೆನ್ನಾಗಿ ನಿದ್ದೆ ಮಾಡಿದ್ರೆ ಸಂಜೆ ಅಷ್ಟೊತ್ತಿಗೆ ಹುಷಾರಾಗ್ತೀಯಾ? ನಾನ್ ಮನೇಲಿ ಅಷ್ಟೊತ್ತಿಗೆ ಎಲ್ರಿಗೂ ಹೇಳಿರ್ತೀನಿ, ನೀನ್ ಅಪ್ಪನ ಬಗ್ಗೆ ಆರಾಮಾಗಿ ಮಾತಾಡ್ಬೋದು. ಹಾಗಾದ್ರೆ ನೀನೀಗ ಸಿರಪ್ ಕುಡಿತೀಯಾ? ಸಾರಥಿ ಕುಡಿಸಿದ್ದೆ ಕುಡಿತೀನಿ. ಸರಿ ಕಂದ, ನಾನೇ ಕುಡಿಸ್ತೀನಿ. ಇವಾಗ ಜಾಣ ಮರಿ ತರ ಈ ಸಿರಪ್ ಕುಡಿಬೇಕು, ಜ್ವರ ಬೇಗ ಕಮ್ಮಿ ಆಗುತ್ತೆ, ಸರಿನಾ? ಆ ಮಾಡು. ಜಾಣೆ ನಮ್ಮ ಪುಟಾಣಿ.
ಚಿಕ್ಕಮ್ಮ ಪಾಪುಗೆ ಏನಾಯ್ತು? ಜ್ವರ ಒಂದು ಹಾಸಿಗೆ ಹಿಡಿದಿದ್ದಾಳೆ. ಯಾಕೆ ಅಂತದ್ದು ಏನಾಗಿದೆ? ಕೊಡಬಾರ್ದು, ಕೊಟ್ರೆ ಆಗ್ಬಾರ್ದೇ ಆಗೋದು. ಚಿಕ್ಕಮ್ಮ ನೀವು ಏನು ಹೇಳ್ತಾ ಇದ್ದೀರಾ? ಪಾಪು ಎಲ್ಲಿದ್ದಾಳೆ ಈಗ? ರೂಮಲ್ಲಿದ್ದಾಳಾ? ಹೌದು, ಆದ್ರೆ ನಿನ್ ರೂಮಲ್ಲಿ ಇಲ್ಲ, ಆದಿತ್ಯನ ರೂಮಲ್ಲಿ ಇದ್ದಾಳೆ. ಹೌದಾ? ಸರಿ ಬನ್ನಿ. ಏನಾಯ್ತು ಕಂದ ನಿಂಗೆ? ಹುಷಾರಿಲ್ವಾ? ಅಯ್ಯೋ, ಇಷ್ಟು ವರ್ಷದಲ್ಲಿ ಯಾವತ್ತೂ ಈಗ ಆಗಿರ್ಲಿಲ್ಲ ನಿಂಗೆ. ಏನಾಯ್ತು? ಇಷ್ಟು ವರ್ಷ ಮಗು ಆರೋಗ್ಯವಾಗಿದ್ಲು ಅಂದ್ರೆ ಮಗು ನಿನ್ ಜೊತೆಲೇ ಇತ್ತು. ಆದ್ರೆ ಈಗ ಮಗುನ ಬೇರೆಯವ್ರ ತೆಕ್ಕೆಗೆ ಹಾಕಿದೆಯಲ್ಲ, ಅದಕ್ಕೆ ಈಗ ಹುಷಾರಿಲ್ದಂಗೆ ಆಗಿದ್ದಾಳೆ. ಏನ್ ಹೇಳ್ತಿದ್ದೀರೋ ಚಿಕ್ಕಮ್ಮ ನೀವು? ನಿನ್ನ ಅಕ್ಕ ಅನಿಸ್ಕೊಂಡಿರೋ ಆ ಪಾರ್ವತಿ ಮಗುಗೆ ಐಸ್ ಕ್ರೀಮ್ ತಿನ್ಸಿದಾಳಲ್ಲ, ಅದಕ್ಕೆ ಇವತ್ತು ನಿನ್ ಮಗು ಹುಷಾರಿಲ್ಲದ ತರ ಆಗಿರೋದು. ಹೌದಾ? ಇಲ್ಲ ಮತ್ತೆ, ಕಂಡೋರ್ ಮೇಲೆ ನಂಬಿಕೆ ಇಟ್ಟು ಮಕ್ಕಳನ್ನ ಬಿಟ್ಟು ಹೋದ್ರೆ ಹೀಗೆ ಆಗೋದು. ಪಾಪ ಮಗು ಐಸ್ ಕ್ರೀಮ್ ಬೇಡ ಅಂತ ಎಷ್ಟು ಹೇಳಿದ್ರು ಆ ಪಾರ್ವತಿ ಐಸ್ ಕ್ರೀಮ್ ಕೊಟ್ಟು ಮಗುನ ಹೀಗೆ ಹುಷಾರಿಲ್ದಂಗೆ ಮಾಡಿದಾಳೆ. ಇವತ್ತು ಹೀಗೆ, ಇನ್ನು ನಾಳೆ ಇನ್ನೇನು ಮಾಡಲ್ಲ ಅಂತ ಏನು ಗ್ಯಾರಂಟಿ? ಪಾರ್ವತಿ ಅಕ್ಕ ಎಲ್ಲಿದ್ದಾರೆ ಈಗ? ಇನ್ನೆಲ್ಲಿರ್ತಾಳಮ್ಮ? ಮಗುಗೆ ಚಳಿ ಜ್ವರ ಬರ್ಸಿ ಅವಳು ಮಾತ್ರ ಬೆಚ್ಚಿಗೆ ಎಲ್ಲೋ ಒಂದ್ ಕಡೆ ಕೂತಿರ್ತಾಳೆ. ಅಷ್ಟು ಗೊತ್ತಾಗೋದಿಲ್ವಾ ಅವರಿಗೆ? ಮಗು ಯಾಕೆ ಹೀಗೆ ಮಾಡಿದ್ರಿ ಅಂತ ಕೇಳ್ತೀನಿ. ಮಮ್ಮಿ, ಪಾರುಗೇನು ಬೈಬೇಡಿ. ಪಾರುದೇನು ತಪ್ಪಿಲ್ಲ. ಐಸ್ ಕ್ರೀಮ್ ಬೇಕು ಅಂತ ನಾನೇ ಪಾರುಗೆ ಇಸ್ಕೊಂಡೆ. ಅಲ್ಲಮ್ಮ ಜನನಿ, ಮಗು ಕೇಳ್ತು ಅಂತ ರಾತ್ರಿ ಹೊತ್ತು ಐಸ್ ಕ್ರೀಮ್ ಕೊಟ್ಬಿಡದಾ? ಅಲ್ಲ, ಚಿಕ್ಕ ಮಕ್ಕಳಿಗೆ ತಣ್ಣಗಿರೋ ಪದಾರ್ಥಗಳನ್ನ ಕೊಡಬಾರ್ದು ಅಂತ ಅವಳು ಪ್ರಜ್ಞೆ ಬೇಡ್ವಾ? ಮಮ್ಮಿ, ಪಾರು ಬೇಡ ಅಂತ ಹೇಳ್ತಿದ್ಲು, ನಾನೇ ಬೇಕು ಅಂತ ಹೇಳಿ ಇಸ್ಕೊಂಡೆ. ಆಗ ಈ ಅಜ್ಜಿನು ಅಯ್ಯೋ ದೇವ್ರೆ, ನಾನೇ ಬಲವಂತ ಮಾಡಿದ್ದು ಅಂತ ಮಗು ಏನಾದರೂ ಹೇಳ್ಬಿಟ್ರೆ ಈಗ ನೆನಪ ಮಾಡಲಿ, ಆಗ ಜನನಿ ನನ್ನ ಸುಮ್ಮನೆ ಬಿಟ್ಬಿಡ್ತಾಳ. ಹೂನಮ್ಮ, ನೀನು ಅಜ್ಜಿನೇ ಅಂದ್ರೆ ನಾನೇ. ನೀನು ಐಸ್ ಕ್ರೀಮ್ ತಿಂದಿದ್ದಾಗ ನಾನೇ ತಾನೇ ನಿನ್ನ ಅಲ್ಲಿಂದ ರೂಮ್ ಕರ್ಕೊಂಡು ಹೋಗಿದ್ದು. ಅಜ್ಜಿ, ನೀವ್ ಹೇಳಿದ್ದೆಲ್ಲ ನೀನು ಜಾಸ್ತಿ ಮಾತಾಡ್ಬೇಡಕ್ಕಂದ, ಆಯಾಸ ಆಗುತ್ತೆ. ಜನನಿ, ನೀನಾದ್ರೂ ಹೇಳಮ್ಮ. ಹೌದು ಬಂಗಾರಿ, ನೀನು ಜಾಸ್ತಿ ಮಾತಾಡಬೇಡ, ಸುಸ್ತಾಗುತ್ತೆ. ಮಲ್ಕೋ ನೀನು. ಏನಮ್ಮ ಜನನಿ, ನೀನು ಮಗುನ ಇಲ್ಲೇ ಮಲಗಿಸ್ತಾ ಇದೆಯಲ್ಲ, ಕರ್ಕೊಂಡು ನಡಿ ಮಗುನ ನಿನ್ ರೂಮಲ್ಲಿ ಮಲಗಿಸುವಂತೆ. ನಡಿ. ನಡಿಯಮ್ಮ. ಹಾಂ, ಈಗ ಪರವಾಗಿಲ್ಲ ಪ್ರೀತು. ಡಾಕ್ಟರು ಆ್ಯಂಟಿಬಯೋಟಿಕ್ ಕೊಟ್ಟಿದ್ದಾರೆ, ಹಾಗಾಗಿ ಜ್ವರ ಏನಿಲ್ಲ, ಕಮ್ಮಿ ಆಗಿದೆ, ಮಲಗಿದ್ದಾಳೆ. ಅದು ಅಲ್ಲದೆ ಸ್ಕೂಲಲ್ಲೇನೋ ಅಪ್ಪಂದ್ರ ಬಗ್ಗೆ ಮಾತಾಡೋದಿತ್ತಂತೆ. ಇವತ್ತು ಹುಷಾರಿರಲಿಲ್ಲ ಅಂತ ಸ್ಕೂಲಿಗೆ ಕಳಿಸಿರ್ಲಿಲ್ಲ. ಆದರೆ ಮನೆಯವ್ರು ಎಲ್ಲರೂ ಸೇರಿಕೊಂಡು ಸ್ಕೂಲಲ್ಲಿ ಏನು ಮಾತಾಡಬೇಕು ಅಂತ ಇದೆಯೋ ಅದನ್ನ ಇಲ್ಲೇ ಮಾತಾಡು ಅಂತ ಹೇಳಿದ್ದಾರೆ. ಮಲಗಿದಾಳಲ್ಲ, ಇದ್ಮೇಲೆ ಏನು ಮಾತಾಡ್ತಾಳೋ ನೋಡಬೇಕು. ಸರಿ ಪ್ರೀತು, ನೀನು ಹುಷಾರು. ಆಮೇಲೆ ನಾನೇ ಮಾಡ್ತೀನಿ, ಆದರೆ ಇಲ್ಲಾಂದರೆ ನೀನೇ ಫ್ರೀ ಆದಮೇಲೆ ಮಾಡು, ಸರಿನಾ? ಪುಟಾಣಿ, ನಿಂಗೆ ಜ್ವರ ಕಡಿಮೆ ಆಯ್ತು ಅಲ್ವಾ? ಹುಷಾರಾಗಿದೆಯಾ ಅಲ್ವಾ? ಆಮೇಲೆ ನಿನ್ನ ಅಪ್ಪನ ಬಗ್ಗೆ ಅದೇನೋ ಹೇಳಬೇಕು ಅಂತ ಹೇಳಿದ್ದೆ ಅಲ್ವಾ? ಹೇಳಕ್ಕೆ ನೀ ತಯಾರಾಗಿದೀಯಾ? ಹಾಗ
ಹಾಗಾದ್ರೆ ಕೇಳಿಸ್ಕೊಳಕ್ಕೆ ನಾವು ಎಲ್ಲ ತಯಾರಾಗಿದ್ದೀವಾ? ಹೇಳ್ತೀಯಾ? ಹೇಳು, ಅಲ್ಲಿ ನಿಂತ್ಕೊಂಡು ಹೇಳಿ. ನಾನೀಗ ಮಾತಾಡ್ಬೇಕು ಅಂತಿರೋ ವಿಷಯ ಅಪ್ಪನ ಬಗ್ಗೆ. ಅಪ್ಪ ಅಂದ್ರೆ ನಂಗೆ ತುಂಬಾ ಇಷ್ಟ. ಯಾಕಂದ್ರೆ ಅಪ್ಪ ನನ್ನನ್ನ ಹೊರಗಡೆ ಕಟ್ಕೊಂಡು ಹೋಗ್ತಾರೆ, ನಾನು ಕೇಳಿದ್ದೆಲ್ಲ ಕೊಡಿಸ್ತಾರೆ, ಯಾವತ್ತೂ ಇಲ್ಲ ಅನ್ನಲ್ಲ. ನನ್ನನ್ನು ತುಂಬಾ ಪ್ರೀತಿ ಮಾಡ್ತಾರೆ. ಅವರಂದ್ರೆ ನಂಗೆ ತುಂಬಾ ತುಂಬಾ ಇಷ್ಟ. ನನ್ನ ಪ್ರಕಾರ ಅಪ್ಪ ಅದನ್ನು ಪ್ರಪಂಚದ ದೊಡ್ಡ ಸಾಲಗಾರ. ಮಗನ ಓದಿಗಾಗಿ, ಮಗಳ ಓಲೆಗಾಗಿ, ಹೆಂಡತಿಯ ಆರೋಗ್ಯಕ್ಕಾಗಿ, ತನ್ನ ರೋಗಕ್ಕಾಗಿ. ಮಕ್ಕಳ ಖುಷಿಲಿ ತನ್ನ ಖುಷಿ ಕಾಣೋ ಪ್ರಪಂಚದ ನಿಸ್ವಾರ್ಥ ಜೀವ ಅಂದ್ರೆ ಅದು ಅಪ್ಪ. I love you, ಅಪ್ಪ. ಲವ್ ಯು ಟು ಕಂದ. ನಿಮ್ಮಪ್ಪನ ಹೆಸರು ಪ್ರೀತಮ್ ಅರ್ಸನ್ ಕೋಟೆ. ಪ್ರೀತು ಅವರೇ ನಿಮ್ಮಪ್ಪ, ಅರ್ಥ ಆಯ್ತಾ? ಡ್ಯಾಡಿ ಇಲ್ವಲ್ಲ ಮಮ್ಮಿ, ಅದಕ್ಕೆ ಇವರನ್ನ ಅಪ್ಪ ಅಂತ ಕರೆದೆ. ಇವರೇ ಅಪ್ಪನ ಬಗ್ಗೆ ಎಲ್ಲ ಹೇಳ್ಕೊಟ್ಟಿದ್ದು. ಏನೇ ಹೇಳ್ಕೊಟ್ಟಿದ್ರು ಅವ್ರು ನಿನ್ಗೆ ಅಪ್ಪ ಆಗಲ್ಲ ಪುಟಾಣಿ. ಅವ್ರನ್ನ ದೊಡ್ಡಪ್ಪ ಅಂತ ಕರಿ, ಇಲ್ಲ ಮುಂಚೆ ಕರಿತಿದ್ದೀರಾ ಸಾರಥಿ ಅಂತ, ಹಾಗೆ ಕರಿ. ಯಾವತ್ತು ಅವ್ರನ್ನ ಅಪ್ಪ ಅಂತ ಕರೆಯೋ ಹಾಗಿಲ್ಲ, ಅರ್ಥ ಆಯ್ತಾ? ಪ್ರೀತು ಮನೇಲಿ ಇಲ್ಲದೆ ಇರೋದ್ರಿಂದ ಪಾಪ ಮಗು ಆದಿತ್ಯನ ಅಪ್ಪ ಅಂತ ಅನ್ಕೊಂಡು ಅಪ್ಪ ಅಂತ ಕರೆದಿದೆ. ಅದ್ರಲ್ಲಿ ತಪ್ಪೇನಿದೆ? ತಪ್ಪಿದೆ ಚಿಕ್ಕತ್ತೆ. ಯಾರನ್ನ ಹೇಗೆ ಕರಿಬೇಕು ಅಂತ ಈಗಲಿಂದನೇ ಅಭ್ಯಾಸ ಮಾಡಿಸ್ಬೇಕು. ಜನನಿ,
ಯಾಕಮ್ಮ ಇಷ್ಟು ಸಣ್ಣ ಮಾತಿಗೆ ಇಷ್ಟೊಂದು ಅಪ್ಸೆಟ್ ಆಗ್ತಿದೆಯಾ? ಆದಿ ಯಾವತ್ತಿದ್ರೂ ಮಗುಗೆ ದೊಡ್ಡಪ್ಪನೇ. ಆ ಸಂಬಂಧನ ಯಾರೂ ಅಲ್ಲ ಅಂತ ಹೇಳಕ್ಕಾಗಲ್ಲ, ತಡೆಯೋಕ್ಕೂ ಆಗಲ್ಲ. ಆದರೆ ಮಗು ಅಪ್ಪನ ಸ್ಥಾನದಲ್ಲಿರೋ ಅರ್ಹತೆ ಆದಿಗಿದೆ ಅಲ್ವಾ? ಅಪ್ಪನ ನಂತರದ ಸ್ಥಾನನ ತುಂಬಬೇಕಾಗಿರೋದು ದೊಡ್ಡಪ್ಪನೇ ತಾನೇ. ಆದಿನೂ ಅದನ್ನೇ ಮಾಡ್ತಿದ್ದಾನೆ. ಪ್ರೀತು ಅನುಪಸ್ಥಿತಿಲಿ ಆದಿ ಅಪ್ಪನ ಸ್ಥಾನದಲ್ಲಿ ನಿಂತು ನೋಡ್ಕೋತಾ ಇದ್ದಾನೆ. ಇದರಲ್ಲಿ ಏನಮ್ಮ ತಪ್ಪು? ಕರೀಲಿ ಬಿಡು. ಅದು ಹೇಗಾಗತ್ತೆ ಅದಕ್ಕೆ? ಅಪ್ಪ ಅಪ್ಪನೇ, ದೊಡ್ಡಪ್ಪ ದೊಡ್ಡಪ್ಪನೇ ಅಲ್ವಾ? ದೊಡ್ಡಪ್ಪ ಯಾವತ್ತೂ ಅಪ್ಪನ ಸ್ಥಾನನ ತುಂಬಕ್ಕಾಗಲ್ಲ ಅಲ್ವಾ? ಹೌದು, ಆದರೆ ಅಪ್ಪನು ದೊಡ್ಡಪ್ಪನ ಸ್ಥಾನನ ತುಂಬಕ್ಕಾಗಲ್ಲ. ಯಾಕಂದ್ರೆ ದೊಡ್ಡಪ್ಪ ಆದವನು ಅಪ್ಪನ ಸ್ಥಾನನ ದಾಟಿ ಬಂದಿರ್ತಾನೆ ಅನ್ನೋದನ್ನ ಮರಿಬೇಡಿ. ಅಲ್ಲದೆ ಆದಿ ಪಾರ್ವತಿ ಮಗುಗೇನಾಗಬೇಕು ಹೇಳು? ದೊಡ್ಡಪ್ಪ ದೊಡ್ಡಮ್ಮ ತಾನೇ. ಆದರೂ ಮಗು ಅವರನ್ನ ಆ ಥರ ಕರೆಯಲ್ಲ, ಹೆಸರು ಹಿಡದೆ ಕರೆಯುತ್ತೆ. ಪಾರು, ಸಾರಥಿ ಅಂತ. ಯಾಕೆ ಹೇಳು? ಮಗುಗೆ ಅವ್ರ ಮೇಲೆ ವಿಶೇಷವಾದ ಪ್ರೀತಿ ಇದೆ, ತುಂಬ ಸಲುಗೆ ಇದೆ, ಅದಕ್ಕೆ ಹಕ್ಕರಿಯುತ್ತೆ. ಅದು ಅಲ್ಲದೆ ಚಿಕ್ಕ ಮಕ್ಕಳು ದೊಡ್ಡವರನ್ನ ಚಿಕ್ಕವರಿದ್ದಾಗ ಯಾವ ರೀತಿ ಕರೀತಾ ಇದ್ರೋ ಬೆಳೆದ ಮೇಲೂ ಹಾಗೆ ಕರೀತಾರೆ ಅಂತ ತಿಳ್ಕೊಳ್ಳೋದು ತಪ್ಪು. ಯಾಕಂದ್ರೆ ಬೆಳೆದ ಮೇಲೆ ಅವಕ್ಕೂ ಬುದ್ಧಿ ಬಂದಿರುತ್ತೆ. ಸರಿ ಯಾವುದು, ತಪ್ಪು ಯಾವುದು, ಸತ್ಯ ಯಾವುದು, ಸುಳ್ಳು ಯಾವುದು ಅನ್ನೋದು ಮಕ್ಕಳಿಗೂ ಗೊತ್ತಾಗುತ್ತಮ್ಮ. ಇಷ್ಟಕ್ಕೂ ಮಗು ಆದಿನ ಅಪ್ಪ ಅಂತ ಕರೆದಿದ್ದಕ್ಕೆ ನಿನಗೆ ಇಷ್ಟೊಂದು ಹರ್ಟ್ ಆಗ್ತಾ ಇದ್ರೆ ಮಗು ಪರವಾಗಿ ನಾನು ನಿನ್ನ ಹತ್ರ ಕ್ಷಮೆ ಕೇಳ್ತೀನಮ್ಮ. ಅಯ್ಯೋ ಬೇಡ ಅತ್ತೆ, ಮಗು ಮಾಡಿದ ತಪ್ಪಿಗೆ ನೀವ್ಯಾಕೆ ಕ್ಷಮೆ ಕೇಳ್ತಾ ಇದ್ದೀರಾ? ನನ್ನ ಮಗಳನ್ನ ಹೇಗೆ ಕಂಟ್ರೋಲಲ್ಲಿ ಇಟ್ಕೋಬೇಕು ನನಗೆ ಗೊತ್ತು. ಪುಟಾಣಿ ಬಾಯಿಲಿ. ಬಾಯಿಲ್ಲಿ ಅಂದೆ. ಒಂದು ನಿಮಿಷ. ಪುಟಾಣಿ, ನಾನೊಂದು ಮಾತು ಹೇಳ್ತೀನಿ, ಕೇಳ್ತೀಯಾ? ಆ ಕಡೆ ತಿರುಗು, ಆದಿನ ನೋಡು, ಸಾರಥಿ ಅಂತ ಕರಿ. ಸಾರಥಿ. ಗುಡ್ ಗರ್ಲ್. ಹೋಗಿ ಊಟ ಮಾಡಿ ಚೆನ್ನಾಗಿ ತಾಚಿ ಮಾಡು. ಗುಡ್ ನೈಟ್.